ಇದು ಡೆಸಿಮಲ್ 5ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರು 0.068 ಟೈಮ್ಸ್ ಆಫ್ 3.5 ಟೈಮ್ಸ್ ಆಫ್ 12 ಡಿವೈಡೆಡ್ ಬೈ ಇಷ್ಟನ್ನು 3.6.17 7ರಿಂದ ಡಿವೈಡ್ ಆಗೈತೆ. ಇದೆಷ್ಟು ಅಂತ ಕಂಡುಹಿಡಿಯಬೇಕು. ಮೊದಲು ಪಾಯಿಂಟ್ ಇರೋದು ತೆಗಿಬೇಕು. ಯಾವ ಥರ ಪಾಯಿಂಟ್ ಇರೋದು ತೆಗಿಯೋದು ಅಂದರೆ ಎಷ್ಟು ಡಿಜಿಟು ಪಾಯಿಂಟಿಂದ ಆಚೆ ಬತ್ತು ಅಂತ ಲೆಕ್ಕ ಹಾಕಬೇಕು. ಇವಾಗ 0.068 ಅಂತ ಐತೆ. ಇದರಲ್ಲಿ 0.1 ಡಿಜಿಟ್ ಶಿಫ್ಟ್ ಆದರೆ ಏನಾಯ್ತದೆ 0.68 ಅಂತ ಆಯ್ತದೆ. ಇಲ್ಲಿ ಶಿಫ್ಟ್ ಆದರೆ 0.68 ಅಂತ. ಇನ್ನೊಂದು ಡಿಜಿಟ್ ಶಿಫ್ಟ್ ಆದರೆ 6.8 ಅಂತ ಆಯ್ತದೆ. ಪೂರ್ತಿ ಶಿಫ್ಟ್ ಆದರೆ 68 ಅಂತ ಆಯ್ತದೆ. ಇವಾಗ ಎಷ್ಟು ಜಾಸ್ತಿ ಆಯ್ತಾಯ್ತಿದು? ಇಲ್ಲಿ 10ರಷ್ಟು ಜಾಸ್ತಿ ಆಯ್ತಾಯ್ತಾ ಇದರಿಂದ ಇದು. ಇಲ್ಲಿ ಇದಕ್ಕೆ ಹೋಲಿಸಿದ್ರೆ 100ರಷ್ಟು ಜಾಸ್ತಿ ಆಗೈತೆ 2 ಡಿಜಿಟ್ಗಳು ಬಂದಾಗ. ಅದೇ ಥರ 3 ಡಿಜಿಟ್ಟು ಈ ಪಾಯಿಂಟಿಂದ ಆಚೆ ಬಂದಾಗ 1000ದಷ್ಟು ಜಾಸ್ತಿ ಆಗೈತೆ. ಅದೇ ಥರ ಎಲ್ಲನೂ ಆಚೆ ತೆಗೋಬೇಕು. ಪಾಯಿಂಟ್ನ ಆಚೆ ಕಳಿಸ್ಬಿಟ್ಟು ಎಲ್ಲ ಡಿಜಿಟ್ಗಳು ಪಾಯಿಂಟಿಂದ ಎಡಗಡೆ ಬರೋ ಥರ ಮಾಡಬೇಕು. ಅವಾಗ ಎಷ್ಟಾಗಿರ್ತದೆ? ಇದು 68 ಆಯ್ತದೆ ಟೈಮ್ಸ್ ಆಫ್ ಇಲ್ಲಿ 35 ಆಯ್ತದೆ. ಪಾಯಿಂಟು ಇಲ್ಲಿಂದ ಇಲ್ಲಿ ಶಿಫ್ಟ್ ಆಯ್ತದೆ 35.0 ಆಯ್ತದೆ ಟೈಮ್ಸ್ ಆಫ್ 12 ಆಯ್ತದೆ. ಅದು ಎಷ್ಟು ಡಿಜಿಟ್ ಶಿಫ್ಟ್ ಆಯಿತು ಅಂತ ಲೆಕ್ಕ ಹಾಕ್ಬೇಕು. ಇಲ್ಲೂ ಮಾಡಬೇಕು. ಈ ಪಾಯಿಂಟ್ ಈ ಕಡೆ ಬಂದಾಗ 36 ಆಯ್ತದೆ ಟೈಮ್ಸ್ ಆಫ್ 2 ಡಿಜಿಟ್ ಬಂದಾಗ 1 2 17 ಆಗಿರ್ತದೆ. ಇಲ್ಲಿ 7 ಆಗಿರ್ತದೆ. ಮೇಲೆ ಎಷ್ಟು ಡಿಜಿಟ್ಗಳು ಪಾಯಿಂಟ್ ಜಂಪ್ ಆಯಿತು, ಪಾಯಿಂಟಿಂದ ಎಡಗಡೆ ಜಂಪ್ ಆಯಿತು ಅಂತ ನೋಡಬೇಕು. ಪಾಯಿಂಟಿಂದ ಎಡಗಡೆ ಎಷ್ಟು ಡಿಜಿಟ್ ಜಂಪ್ ಆಯಿತು? 1 2 3. ಇಲ್ಲಿ 1 3 1 4 ಡಿಜಿಟ್ಗಳು ಶಿಫ್ಟ್ ಆಯಿತು. ಇಲ್ಲಿ 1 2 3 ಡಿಜಿಟ್ ಶಿಫ್ಟ್ ಆಯಿತು. 3 ಡಿಜಿಟ್ಗಳು ಶಿಫ್ಟ್ ಆಗೋದು ಅಂದರೆ 10,000ದಷ್ಟು ದೊಡ್ಡದಾಯಿತು. ಈ ನಂಬರ್ಗೆ ಈ ನಂಬರ್ ಆಗೋಕ್ಕೆ ಇದು 1000ದಷ್ಟು ದೊಡ್ಡದಾಯಿತು. 1 ಡಿಜಿಟ್ ಎಕ್ಸ್ಟ್ರಾ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ 4 ಡಿಜಿಟ್ಗಳು ಶಿಫ್ಟ್ ಆಗಾಯಿತು ಪಾಯಿಂಟಿಂದ. ಇಲ್ಲಿ 3 ಡಿಜಿಟ್ ಶಿಫ್ಟ್ ಆಗೈತೆ. ಆ 1 ಡಿಜಿಟ್ ಎಕ್ಸ್ಟ್ರಾ ಶಿಫ್ಟ್ ಆಗಿರೋದಕ್ಕೆ ಈ ನಂಬರ್ 10ರಷ್ಟು ಜಾಸ್ತಿ ದೊಡ್ಡದಾಗೈತೆ ಇದಕ್ಕಿಂತ. ಹಂಗಾಗಿ ಇದನ್ನು 10ರಿಂದ ಡಿವೈಡ್ ಮಾಡಬೇಕು. ಆ 1 ಡಿಜಿಟ್ ಎಕ್ಸ್ಟ್ರಾ ಶಿಫ್ಟ್ ಆಗಿರೋದು ಬದಲು 10ರಿಂದ ಗುಣಿಸ್ಬೇಕು. ಯಾಕೆಂದರೆ ಒಂದೊಂದು ಡಿಜಿಟ್ ಶಿಫ್ಟ್ ಆಯಿತು ಅಂದರೆ ಡೆಸಿಮಲಲ್ಲಿ 10ರಿಂದ ಗುಣಿಸೋದಕ್ಕೆ ಸಮ ಆಯ್ತದೆ. ಮೇಲ್ಗಡೆ 10,000ದಿಂದ ಗುಣಿಸೋದಾಯಿತು, ಕೆಳಗಡೆ 1000ದಿಂದ ಗುಣಿಸೋದಾಯಿತು. ಅವಾಗ ತಪ್ಪಾಯ್ತದೆ ಅಂದ್ಬಿಟ್ಟು ಕೆಳಗಡೆನೂ ಅಷ್ಟರಿಂದನೇ ಗುಣಿಸೋಕೆ 10ರಿಂದ ಗುಣಿಸ್ಬೇಕು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಯಾವ ಥರ ಅಂದರೆ ಈ ಥರ ಎಷ್ಟು 36 68 ಆಯಿತಾ ಡಿವೈಡ್ ಆಗೋದಿಲ್ಲ. ಇದನ್ನು ಡಿವೈಡ್ ಮಾಡ್ಬೋದು. 7 1 7 5 35 ಅಂತ. ಅದೇ ಥರ ಇನ್ನೊಂದು ಯಾವುದು ಇದು 17 17 2 34 17 4 68 ಅಂತ ಮಾಡ್ಬೋದು. 17 3 51 17 4 68. ಇವಾಗ 4 1 4 9 36 ಅಂತ ಮಾಡ್ಬೋದು. ಇಲ್ಲಿ 2 5 2 6 ಅಂತ ಹೊಡಿಬೋದು. ಇವಾಗ ಮತ್ತೆ 5 1 5 1 ಅಂತ ಹೊಡಿಬೋದು. 3 3 3 2 ಅಂತ ಹೊಡಿಬೋದು. 2/3. ಇದು ಅಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರೋದು 2/3. ಬಾಯ್.